ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನು ಹೇಳೋಕ್ಕೆ ಇಷ್ಟಪಡ್ತಿರೋದು, ಯಾರ್ಯಾರು ಕುಂಭಮೇಳಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿರೋ ಪ್ಲ್ಯಾನ್ ಹಾಕಿದಾರೋ ಅವ್ರಿಗೊಂದು ಚಿಕ್ಕ ಮಾಹಿತಿ ಕೊಡ್ತೀನಿ. ಯಾಕಪ್ಪ ಅಂದರೆ ಒಂದಿನ ಒಂದಿನ ಇಂಚೆ ಅಂದರೆ ನಿನ್ನೆನ ಕಾಲು ತುಳಿತ ಆಗಿಬಿಟ್ಟು ಅದಕ್ಕೂ ಸ್ವಲ್ಪ ಜನ ಮರಣ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಚಿಕ್ಕ ಮಾಹಿತಿ ನನ್ನ ಕಡೆಯಿಂದ ನಾನು ಹೇಳ್ತೀನಿ, ತಿಳ್ಕೊಳ್ಳಿ. ಏನಪ್ಪ ಅಂದರೆ, ನೀವು ಯಾರ್ಯಾರು ಕುಂಭಮೇಳಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿರೋ ಫಸ್ಟ್ ಅವರು ಟ್ರೈನಲ್ಲಿ ಹೋಗ್ತೀರಾ ಅಂದರೆ ಅಲ್ಲಿ ಫಸ್ಟ್ ನೀವು ಏನು ಹೇಳ್ತೀನಪ್ಪ ಅಂದರೆ, ಆ ಕುಂಭಮೇಳ ನಡೀತದಲ್ಲ, ಕುಂಭಮೇಳದಲ್ಲಿ 6 ಅಮೃತ ಸ್ಥಾನಗಳು ತಗೊಳ್ತೇವೆ. 6 ಅಮೃತ ಸ್ಥಾನಗಳಲ್ಲಿ ಆಲ್ರೆಡಿ 3 ಅಮೃತ ಸ್ಥಾನಗಳು ಕಂಪ್ಲೀಟ್ ಆಗಿದ್ದಾವೆ. ಇನ್ನು 3 ಅಮೃತ ಸ್ಥಾನಗಳು ಬಾಕಿ ಇದ್ದಾವೆ. ಅವು ಯಾವಾಗದಪ್ಪ ಅಂದರೆ ಅಮೃತ ಸ್ಥಾನಗಳು ನೆಕ್ಸ್ಟ್ ಬಂದುಬಿಟ್ಟು ಫೆಬ್ರವರಿ 3ಕ್ಕೆ ಒಂದಿದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಫೆಬ್ರವರಿ 12ಕ್ಕೆ ಒಂದಿದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಫೆಬ್ರವರಿ 26ಕ್ಕೆ ಮಹಾಶಿವರಾತ್ರಿ ದಿನ ಅದು ಮಹಾಕುಂಭಮೇಳದ ಅಂತಿಮ ಅಮೃತ ಸ್ಥಾನ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಯಾರೇ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ರಂದರೆ ಯಾವುದೇ ರಿಸ್ಕ್ ಇಲ್ಲದೆ ಆರಾಮಾಗಿ ನಾವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕಪ್ಪ ಅನ್ಕೊಂಡಿದ್ರೆ ಅಮೃತ ಸ್ಥಾನ ಡೇಟ್ ಇರುತ್ತಲ್ಲ, ಆ ಡೇಟ್ ಆಗಿ 2 ದಿನ ನಂತರ ಅಥವಾ ಆ ಡೇಟ್ಗಿನ್ನೂ 3 ಡೇಸ್ ಅಥವಾ 4 ಡೇಸ್ ಹಿಂದ್ಗಡೆನೇ ಹೋದರೆ ಆರಾಮಾಗಿ ಸ್ನಾನ ಮಾಡ್ಕೊಂಡು ಬರ್ಬೋದು. ಯಾಕಂದರೆ ಯಾವುದೇ ರಶ್ ಇರಲ್ಲ. ಅಂದರೆ ಜನ ಇರ್ತಾರೆ, ಯಾಕಂದರೆ ಕುಂಭಮೇಳ ಅಂದಮೇಲೆ ಎಲ್ಲ ಲಕ್ಷಣಗಟ್ಟಲೆ ಜನ ಇರ್ತಾರೆ, ಬಟ್ ಕಮ್ಮಿ ಇರ್ತಾರೆ ಅವಾಗೆಲ್ಲ. ಬಟ್ ಅಮೃತ ಸ್ಥಾನದ ದಿನವೇ ಹೋಗ್ಬೇಕಂದ್ರೆ ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಜನ. ನೋಡಿ, ಮೊನ್ನೆ ಜನವರಿ 29ಕ್ಕೆ ನಡೀತಲ್ಲ, ಅವಲ್ಲಿ ಅಮಾವಾಸ್ಯೆ ದಿನ ಅವತ್ತು ಮ್ಯಾಕ್ಸಿಮಮ್ 10 ಕೋಟಿ ಜನ ಸೇರಿದ್ದಾರೆ ಅಂತೆ. ಅದಕ್ಕೋಸ್ಕರ ಅಷ್ಟೊಂದು ಜನದಲ್ಲಿ ನಾವು ಸ್ನಾನ ಮಾಡಬೇಕು ಅಂತ ಆಸಿದ್ರೆ ಹೋಗಿ ಪರವಾಗಿಲ್ಲ. ಇಲ್ಲಪ್ಪ, ನಾನು ನಾರ್ಮಲಾಗಿ ಆರಾಮಾಗಿ ಫ್ರೀಯಾಗಿ ಸ್ನಾನ ಮಾಡ್ಕೊಂಡು ಬರಬೇಕಂತ ಅಂದ್ಕೊಂಡ್ರೆ ಅಮೃತ ಸ್ಥಾನ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಹೋದರೆ ಆರಾಮಾಗಿ ಬರ್ಬೋದು, ಯಾವುದೇ ತೊಂದರೆಗಳಿರಲ್ಲ. ಇನ್ನೊಂದು ಅಮೃತ ಸ್ಥಾನ ದಿನ ಏನಪ್ಪ ಅಂದರೆ, ಫಸ್ಟ್ ಬೆಳಗ್ಗಿನ ಜಾವ 5:15 ಬಾಬಾಗಳು ಮತ್ತು ನಾಗಸಾಧುಗಳು ಫಸ್ಟ್ ಅವರು ಸ್ನಾನ ಮಾಡ್ತಾರೆ. ಫಸ್ಟ್ ಅವರೆಲ್ಲ ಸ್ನಾನ ಮಾಡಿದ್ಮೇಲೆ ಆಮೇಲೆ ನಮಗೆ ಬಿಡ್ತಾರೆ ಸ್ನಾನ ಮಾಡೋಕ್ಕೆ. ಅಲ್ಲೆಲ್ಲ ಸ್ನಾನ ಮಾಡ್ಬೋದು. ಬಟ್ ಈ ಕಡೆ ಗಂಗಾ, ಕಡೆ ಯಮುನಾ ಅವೆಲ್ಲ ಹರಿತಾ ಇರ್ತವೆ. ಬಟ್ ನೀವು ಎಲ್ಲಿ ಸ್ನಾನ ಮಾಡಿದ್ರೆ ಸ್ನಾನವೇ. ಬಟ್ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡ್ಬೇಕಂದ್ರೆ ಅಲ್ಲೆಲ್ಲ ತುಂಬ ಕಷ್ಟ. ಯಾಕಂದರೆ ಅಲ್ಲೆಲ್ಲ ಒಬ್ಬರಿಗೆ 1000 ರೂಪಾಯಿ ಕೇಳ್ತಾರೆ. ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡ್ಕೊಬರ್ಬೇಕಂದ್ರೆ ಅದಕ್ಕೆ ನಿಮ್ಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಸ್ನಾನ ಮಾಡಿ. ಇಲ್ಲ ನಾವು ತ್ರಿವೇಣಿ ಸಂಗಮದಲ್ಲೇ ಅಲ್ಲೇ ಸ್ನಾನ ಮಾಡಬೇಕಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ತಾಳ್ಮೆಯಿಂದ ಕಾದು ಜನಗಳೆಲ್ಲ ಕಮ್ಮಿ ಆದಮೇಲೆ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬರಿ. ಓಕೆ. ಇನ್ನೊಂದು ಏನಪ್ಪ ಅಂದರೆ, ಯಾರ್ಯಾರು ಟ್ರೈನಿಗೆ ಹೋಗ್ತಾಯಿದ್ದೀರೋ ಅವ್ರು ತಿಳ್ಕೊಳ್ಳಿದ್ದೀನಿ. ಫಸ್ಟ್ ಯಾರು ಟ್ರೈನಿಗೆ ಹೋಗ್ತಾರೆ ಅಂದರೆ, ತ್ರಿವೇಣಿ ಸಂಗಮ ಐತಲ್ಲ ಪ್ರಯಾಗ್, ಅಲ್ಲಿಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅದಪ್ಪ ಅಂದರೆ ಪ್ರಯಾಗರಾಜ್ ಸಂಗಮ ಅಂತ ಅಲ್ಲೊಂದು ರೈಲ್ವೆ ಸ್ಟೇಷನ್ ಇದೆ. ಅವತ್ತು ಅಮೃತ ಸ್ಥಾನ ಇರೋ ದಿನ ಅದು ಓಪನ್ ಇರೋಂಗಿಲ್ಲ. ಯಾಕೆಂದರೆ ಅಮೃತ ಸ್ಥಾನ ಇವತ್ತೈದಪ್ಪ ಅಂದರೆ ಇವತ್ತಿನ 2 ದಿನ ನಂತರ ಮತ್ತು ಇವರ ಇಂಚೆ 4 ದಿನ ಬಂದ್ ಮಾಡಿರ್ತಾರೆ. ಯಾಕಂದರೆ ತುಂಬ ಜನ ಸೇರುತ್ತೋಸ್ಕರ ಅದನ್ನ ಬಂದ್ ಮಾಡಿಬಿಟ್ಟು ಬೇರೆ 2 ರೈಲ್ವೆ ಸ್ಟೇಷನ್ ಬೇರೆ ಕಡೆ ಇಳ್ಕೋಬೇಕು. ನಾವು ಅಲ್ಲಿದ್ದ 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್, 13 ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗ್ಬೇಕು. ಅವು 2 ರೈಲ್ವೆ ಸ್ಟೇಷನ್ ಯಾವಪ್ಪ ಅಂದರೆ, ಒಂದು ಬಂದ್ಬಿಟ್ಟು ಜೂಸಿ ಅಂತ ರೈಲ್ವೆ ಸ್ಟೇಷನ್. ಅದನ್ನು ಬಿಟ್ಟರೆ ಪ್ರಯಾಗ್ ಜಂಕ್ಷನ್ ಆಯಿತಾ. ಪ್ರಯಾಗರಾಜ್ ಜಂಕ್ಷನ್ ಅಲ್ಲ, ಪ್ರಯಾಗ್ ಜಂಕ್ಷನ್ ಅಷ್ಟೇ. ಅದು ನೆನ್ಪಿಟ್ಕೊಳ್ಳಿ. ಅಲ್ಲಿ ಇಳ್ಕೊಂಡ್ರೆ ಮಾತ್ರ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅಂತೆ. ಅಲ್ಲಿಂದ ಹೋಗ್ಬೋದು. ಇನ್ನೊಂದು ಏನಪ್ಪ ಅಂದರೆ, ಅಲ್ಲಿ ಯಾವುದೇ ಓಲೋ ಆಗಲಿ, ಈ ರಿಕ್ಷೆಗಳಾಗಲಿ, ಆಟೋಗಳು ಯಾವುದೂ ಸಿಗೋಂಗಿಲ್ಲ. ಸಿಕ್ಕರೂ ನಿಮಗೆ 1 ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತಾರೆ, ಮತ್ತು ನೀವು 8 ಕಿಲೋಮೀಟ್ರ್ ನಡ್ಕೊಂಡು ಹೋಗಲೇಬೇಕು. ತಿಳ್ಕೊಳ್ಳಿ ಅದೊಂದು ಫಸ್ಟ್. ಅದಕ್ಕೋಸ್ಕರ ನೀವು ಏನೇ ಹೋಗ್ತೀನಿ ಅಂತ ಪ್ಲ್ಯಾನ್ ಹಾಕಿದರೆ ಲಗೇಜನ್ನು ಚಿಕ್ಕದಾಗಿ ಒಯ್ಯಿರಿ, ಸ್ವಲ್ಪ ಒಯ್ಯಿರಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಒಯ್ಯಿರಿ. ಸುಮ್ಮನೆ ಎಲ್ಲ ತುಂಬ ತಗೊಂಡು ಹೋಗ್ಬಿಟ್ಟು ಅಲ್ಲಿ ನೀವೇ ಓರೋರು. ಯಾಕಂದರೆ ಅಲ್ಲಿ ಇನ್ನೊಬ್ರು ಯಾರೂ ನಿಮ್ಮ ಲಗೇಜ್ ಕ್ಯಾರಿ ಮಾಡೋಕ್ಕೆ ಯಾರೂ ಬರೋಂಗಿಲ್ಲ ರೀ. ನಿಮ್ಮ ಲಗೇಜ್ ನೀವೇ ಕ್ಯಾರಿ ಮಾಡ್ಬೇಕು. ಅದಕ್ಕೋಸ್ಕರ ನಿಮಗೆ ಎಷ್ಟು ಅನ್ನಿಸ್ಕೊತೋ, ನಿಮಗೆ 2 ಡೇಸ್ ಇಲ್ಲ 3 ಡೇಸ್ಗಿರೋವಷ್ಟು ಸಾಕಾಗೋಷ್ಟು ಬಟ್ಟೆ ತೊಗೊಂಡೋಗಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಪವರ್ ಬ್ಯಾಂಕ್ ಅವನ್ನೆಲ್ಲ ತೊಗೊಂಡೋಗಿ. ಯಾಕಂದರೆ ನಿಮ್ಮ ಫೋನ್ ಯೂಸ್ ಮಾಡೋಕ್ಕೆ ಬೇಕಲ್ವ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಚಿಕ್ಕದೋಗಿರಿ. ಅದಕ್ಕೆ ಜಾಸ್ತಿ ಹೋದರೆ ನೀವೇ ಹೋಗ್ಬೇಕಲ್ಲ, ನಾರ್ಮಲಾಗಿ ಹೋಗ್ಬಿಟ್ಟು ತೊಗೊಂಡೋಗಿ. ಇನ್ನೊಂದು ಏನಪ್ಪ ಅಂದರೆ, ನೀವು ಫೋನ್ ಕ್ಯಾಶ್ ಒಯ್ಬೇಕು. ಕ್ಯಾಶ್ ಒಯ್ಯಿರಿ ಸ್ವಲ್ಪ. ಯಾಕಂದರೆ ಅಲ್ಲೆಲ್ಲ ನೆಟ್ವರ್ಕ್ ಸಿಗೋಲ್ಲ ಅಂತ ಅಷ್ಟೊಂದು ಜನ ಸೇರಿರ್ತಾರಲ್ಲ. ಅದಕ್ಕೋಸ್ಕರ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ, ಸ್ಲೋ ಇರುತ್ತೆ ಅಂತೆ. ಅದಕ್ಕೋಸ್ಕರ 5G ನೆಟ್ವರ್ಕ್ ಚೆನ್ನಾಗಿರುತ್ತೆ ಅಂತ 5G ನೆಟ್ವರ್ಕ್ ಯೂಸ್ ಮಾಡಿರಿ. ಜಿಯೋ ಚೆನ್ನಾಗಿ ಸಿಗುತ್ತೆ ಅಂತ ನೋಡಿ. ನಿಮ್ಮ ಜಿಯೋ ಅಂತ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಿದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲ. ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡಿ. ಮತ್ತು ನಿಮ್ಮ ಮನಸ್ಸಿಗೆ ಯಾವ್ದು ಯೂಸ್ ಮಾಡ್ತೀರಿ. ಬಟ್
5G ಇರೋದು ಒಳ್ಳೆ ಅನಿಸುತ್ತೆ. ಅಲ್ಲಿ ಯಾಕಂದರೆ ಅಲ್ಲೆಲ್ಲ ಫೋನ್‌ಪೇ ಎಲ್ಲ ವರ್ಕ್ ಆಗಲ್ದಾಗ ಪ್ರಾಬ್ಲಮ್ ಆಗೋದು. ಅದಕ್ಕೋಸ್ಕರ ಸ್ವಲ್ಪ ಮನಿ ತಗೊಂಡೋಗಿ. ಇನ್ನೊಂದೇನಪ್ಪ ಅಂದರೆ ಯಾರಾರು ಹೋಗ್ತಿರೋರೆಲ್ಲ ಸುಮ್ಮನೆ ಆಭರಣಗಳನ್ನ ಧರ್ಸೋಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ತುಂಬ ಜನ ಸೇರ್ತಾರಲ್ಲ, ಅದಕ್ಕೋಸ್ಕರ ಯಾವುದೇ ಆಭರಣಗಳನ್ನು ವೇರ್ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲಾಗಿ ಹೋಗಿ ಬರೀ ಸ್ನಾನ ಮಾಡ್ಕೊಂಡು. ಇನ್ನೊಂದು ಅಲ್ಲೆಲ್ಲ ನಿಮ್ಮ ಲಗೇಜ್ಗಳಿಗೋಸ್ಕರ ಯಾವುದೇ ಸೇಫ್ಟಿ ಲಾಕರ್ಗಳು ಏನೂ ಸಿಗೋಂಗಿಲ್ಲ. ನಿಮ್ಮ ಲಗೇಜ್ ನೀವೇ ಹಿಂದೆ ತಗೋಬೇಕು, ಹೋಗ್ಬೇಕು, ಸ್ನಾನ ಮಾಡ್ಕೊಂಡು ಬರಬೇಕು ಅಷ್ಟೇ. ಬಟ್ ಅಲ್ಲೆಲ್ಲ ನಿಮ್ಗೆ ಯಾರೋ ಮಿಸ್ ಆದರೆ, ನಿಮ್ಮ ಅಣ್ಣ ತಮ್ಮನೋ ಯಾರೋ ನಿಮ್ಮ ಫ್ಯಾಮಿಲಿ ಇಲ್ಲ ಅಥವಾ ನಿಮ್ಮ ಗ್ರೂಪಲ್ಲಿ ಯಾರೋ ಒಬ್ಬರು ಮಿಸ್ ಆಗ್ಯಾರಪ್ಪ ಅಂದರೆ, ನೀವು ಅಲ್ಲಿ ಪಕ್ಕದಲ್ಲೇ ಪೊಲೀಸರು ಇರ್ತಾರೆ. ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅವರು ಅಲ್ಲಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿಬಿಟ್ಟು ಅವ್ರು ಎಲ್ಲಿದ್ದಾರೆ ಸಿಕ್ಕರೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದು ಇನ್ನೊಂದು, ನೀವು ಎಲ್ಲೇ ಉಳ್ಕೋಬೇಕು ಅಂತ ಪ್ಲ್ಯಾನ್ ಹಾಕಿದರೆ ಫಸ್ಟ್ ನೀವು ಅಲ್ಲಿ ಏನೋ ಕನ್ನಡದವ್ರಿಗೆ ಏನೋ ಜಂಗಮವಾಣಿ ಅಂತ ಮಠ ಇದೆಯಂತೆ. ಅಲ್ಲೆಲ್ಲ ಏನೋ 300 ರೂಪೀಸ್ 24 hours ಅಂತೆ. ಊಟ 3 ಹೊತ್ತು ಊಟ ಎಲ್ಲ ಕೊಡ್ತಾರಂತೆ. ಅಲ್ಲಿರಿ. ಇಲ್ಲಪ್ಪ ಅಂದರೆ ನಾವು ಹೊರಗಡೆ ಎಲ್ಲಿ ಇಳ್ಕೊಂಡ್ರೆ ಅಲ್ಲೆಲ್ಲ ಇರೋಕ್ಕಾಗಲ್ಲ. ಯಾಕಂದರೆ ಗಾರ್ಮೆಂಟ್ರಿ ಎಲ್ಲ ಅದಾವು. ಬಟ್ ಅಲ್ಲೆಲ್ಲ ತುಂಬ ಜನ ಸೇರಿದಿರ್ತಾರಲ್ಲ, ಅದಕ್ಕೋಸ್ಕರ ಸಿಗಬಹುದು ಸಿಗದೇ ಇರ್ಬೋದು, ಗೊತ್ತಿರಲ್ಲ. ಯಾಕಂದರೆ ಜನ ಕಮ್ಮಿ ಇತ್ತಂದ್ರೆ ಸಿಗುತ್ತೆ, ಜನ ಎಲ್ಲ ತುಂಬ ಜನ ಇದ್ದರೆ ಸಿಗೋಕ್ಕಲ್ಲ. ಅದಕ್ಕೋಸ್ಕರ ನಾವು ಏನೇ ಉಳ್ಕೋಬೇಕಂತ ಪ್ಲ್ಯಾನ್ ಹಾಕಿದರೆ ಒಂದು 3 days ಉಳ್ಕೋಬೇಕಪ್ಪ, ನಾವು ಆರಾಮಾಗೆಲ್ಲ ನೋಡ್ಕೋಬೇಕಪ್ಪ, ಈ ಜನ ಹೋದ್ಮೇಲೆ ನೋಡ್ಕೊಂಬರ್ಬೇಕು ಅಂದ್ಕೊಂಡ್ರೆ ಒಂದು ಟೆಂಟ್ ಒಯ್ಯಿರಿ. ಟೆಂಟ್ ಒಯ್ದುಬಿಟ್ಟು ಅಲ್ಲೇ ಜಾಗ ಇರುತ್ತೆ, ಖಾಲಿ ಪ್ರದೇಶ ಇರುತ್ತೆ, ಅಲ್ಲೆಲ್ಲ ಟೆಂಟ್ ತಗೊಂಡು ಸ್ಟೇ ಮಾಡ್ಕೋಬೋದು. ಆಮೇಲೆ ನೀವು ಎಲ್ಲ ಜನ ಕಮ್ಮಿ ಆದಮೇಲೆ ಹೋಗಿ ತ್ರಿವೇಣಿ ಸಂಗಮ ಸ್ನಾನ ಮಾಡ್ಕೊಂಡು ಆರಾಮಾಗಿ ಬರ್ರಿ. ಇನ್ನೊಂದು, ನೀವು ಯಾರು ಅಲ್ಲಿ ಎಲ್ಲರೂ ಈಗ ಅಷ್ಟೊಂದು ದೂರ ಸಾವಿರಾರು ಕಿಲೋಮೀಟ್ರ್ ದೂರ ಹೋಗಿರ್ತೀರಿ. ನೆಕ್ಸ್ಟ್ ಕಾಶಿಗೆ ಅಥವಾ ಅಯೋಧ್ಯೆಗೆ ಹೋಗ್ಬೇಕಂತೆಲ್ಲ ಅಂದ್ಕೊಂಡಿರ್ತಾರಲ್ಲ, ಅಲ್ಲಿ ಹೋಗ್ಬೇಕಂತ ಅನ್ಕೊಂಡ್ರೆ ವಿಚಾರಿಸ್ಕೊಂಡು ಹೋಗ್ರಿ. ಯಾಕಂದರೆ ಈ ರೀಸೆಂಟಲ್ಲಿ ಅಲ್ಲೆಲ್ಲ ವೀಡಿಯೋಗಳೆಲ್ಲ ಇನ್ಸ್ಟಾಗ್ರಾಮ್ ನೋಡ್ತಿದ್ರಿ ನೀವು, ರೆಡ್ ಅಲರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವಿಚಾರಿಸ್ಕೊಂಡು ಹೋಗ್ಬೇಡಿ. ವಿಚಾರಿಸ್ಕೊಂಡು ಮುಂದಕ್ಕೆ ಪ್ರಯಾಣ ಮಾಡಿ. ಸುಮ್ಮನೆ ಅಷ್ಟೊಂದು ದೂರ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರೋಕ್ಕೆ ಹೋಗಬೇಡಿ. ನೀವು ಹೋಗ್ರಿ, ಯಾಕಂದ್ರೆ ಅಷ್ಟೊಂದು ದೂರ ಹೋಗಿರ್ತೀರಿ, ಹೋಗಲೇಬೇಕಂತ. ನಾವು ಹೋದ್ರೂ ಮಾತ್ರ ಅಲ್ಲಿ ಹೋಗಿರ್ತೀವಿ ಅಂದರೆ ಅಷ್ಟೊಂದು ಒಂದು 70-80 ಕಿಲೋಮೀಟ್ರ್ ಡಿಫ್ರೆಂಟಲ್ಲಿ ಡಿಸ್ಟೆನ್ಸ್ ಇರುತ್ತೆ. ಅದಕ್ಕೋಸ್ಕರ ವಾಪಸ್ ಬರೋಕ್ಕಾಗಲ್ಲ. ವಿಚಾರಿಸ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗಿ. ಮತ್ತು ಏನಪ್ಪ ಅಂದರೆ ನೀವೆಲ್ಲ ಟೀಮೆಲ್ಲ ಹೋಗ್ತೀವಿ, ಫ್ಯಾಮಿಲಿ ಹೋಗ್ತೀರಾ, ಇಲ್ಲ ಟೀಮ್ ಹೋಗ್ತೀರಾ, ಫ್ರೆಂಡ್ಸ್ ಎಲ್ಲ ಹೋಗ್ತೀರಾ, ನಾವೆಲ್ಲ ಜೊತೆಗೆ ಇರಬೇಕು. ಈಗ ಅಕ್ಕಪಕ್ಕ ಇದ್ರೆ ನಾವು ಅವ್ರನ್ನ ಕಂಡುಹಿಡಿಬೇಕಪ್ಪ ಅಂದರೆ ಏನಪ್ಪ ಅಂದರೆ ಒಬ್ಬರು ಒಂದೇ ಕಲರ್ ಕ್ಯಾಪ್ ಹಾಕೊಳ್ಳಿ, ಇಲ್ಲಾಂದರೆ ಒಂದು ಫ್ಲ್ಯಾಗ್ ಹಿಡ್ಕೊಳ್ಳಿ. ಆ ಥರ ಟ್ರೈ ಮಾಡಿ. ಯಾಕಂದರೆ ನೀವೆಲ್ಲ ನೀವು ಫ್ಲ್ಯಾಗು ಅಥವಾ ಕ್ಯಾಪ್ ಹಾಕಿದರೆ ನಮ್ಮವರು ಅಂತ ಕನ್ಸಿಡರ್ ಮಾಡಿ ಬೇಗ ಕರೀತಾರೆ. ಅದಕ್ಕೋಸ್ಕರ ಅದೊಂದು ಒಳ್ಳೆಯದು. ಇನ್ನೊಂದು, ನೀವು ತುಂಬ ಟ್ರಾಫಿಕ್ ಇರುತ್ತಂತೆ. ಅದಕ್ಕೋಸ್ಕರ ನೀವು ಟ್ರಾಫಿಕ್ ಅಂದರೆ ಅಲ್ಲಿ ವಿಡಿಯೋ ಎಲ್ಲ ನಾನು ನೋಡಿದ್ರೆ ನನಗೆ ಇಷ್ಟೊಂದು ಟ್ರಾಫಿಕಲ್ಲಿ ಅನಿಸ್ತೈತಿ. ಬಟ್ ಹೋಗ್ಬೇಕಂತ ಯಾರಲ್ಲ. ಈಗ ನಾವು ಅದು 144 ವರ್ಷಕ್ಕೆ ಒಂದು ಟೈಮ್ ಹಿಡಿತೆ. ಅದಕ್ಕೋಸ್ಕರ ನಮ್ಮ ಲೈಫಲ್ಲಿ ಮುಂದೆ ನಾವು ಅದಕ್ಕೆ ಹೋಗ್ತೀವಿ ಅಂದ್ರೆ ನಮ್ಗೆ ಇರೋಂಗಿಲ್ಲ ನಾವು. ಯಾಕಂದರೆ ಈಗಿನ ಪ್ರೆಸೆಂಟ್ ಪರಿಸ್ಥಿತಿ ನೋಡ್ಕೊಂಡಪ್ಪ ಅಂದ್ರೆ 50ಕ್ಕೋ 60ಕ್ಕೋ ಕಲಾಸ ಆಗ್ತಾಯಿದೆ. ಅದಕ್ಕೋಸ್ಕರ ಹೋಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ರಿ. ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಅಂದಮೇಲೆ ತುಂಬ ಕೇರ್ಫುಲ್ ಆಗಿರಿ. ಯಾಕಂದರೆ ಈಗ ಅಷ್ಟೊಂದು ಈಗ ಒಬ್ಬರಿಬ್ಬರು ಉಸ್ಕೊಂಡು ಹೋಗ್ಬೋದು. ಈ ಫ್ಯಾಮಿಲಿ ಅಂದಮೇಲೆ ಈಗ ಜೊತೆ ಕರ್ಕೊಂಡು ಹೋಗಲೇಬೇಕು. ಅದಕ್ಕೆ ತುಂಬ ಕೇರ್ಫುಲ್ ಆಗಿರಿ. ಇನ್ನೊಂದು, ಅಲ್ಲೆಲ್ಲ ಹೋಗ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಳ್ಳಿ. ನಿಮ್ದು ಏನಂತಂದೆಲ್ಲ ಮುಗಿಸಿಡಿ ವಾಪಸ್ ಬನ್ನಿ, ಆಯಿತಾ. ಅಷ್ಟೊಂದು ಸೆಕ್ಯೂರಿಟಿ ಆಗಿರಿ. ಮತ್ತು ಇನ್ನು ಇದೆಲ್ಲ ಅಲ್ಲೆಲ್ಲ ಫುಲ್ಲು. ಇನ್ನೊಂದು ಏನಪ್ಪ ಅಂದರೆ, ಯಾರು ವಾರಣಾಸಿಯಿಂದ ನಾವು ಸಂಗಮಕ್ಕೆ ಹೋಗ್ತಾಯಿದ್ದೀವಪ್ಪ ಅಂದರೆ ಅವ್ರಿಗೊಂದು ಅಲ್ಲೇ ನಿಯರೆಸ್ಟ್ ಒಂದು ಸ್ಟಾಪ್ ಇರುತ್ತೆ. ಆ ಸ್ಟಾಪಲ್ಲಿ ಹೋದರೆ ಏನೋ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಂತ. ಯಾವುದಪ್ಪ ಅಂದರೆ ಜೂಸಿ ಅಂತ ಒಂದು ಸ್ಥಳ ಇದೆ. ಅಲ್ಲಿ ಇಳ್ಕೊಂಡ್ರೆ ಏನೋ 6 ಕಿಲೋಮೀಟ್ರ್ ಆಗುತ್ತಂತೆ. ನೋಡಿ, ಅಲ್ಲಿ ಯಾರು ವರ್ಣಿಸ್ತಾ ಬರ್ತಾರೆ ಅವ್ರಲ್ಲಿ ಇಳ್ಕೊಂಡು ಹೋಗ್ರಿ, ಹತ್ರ ಆಗುತ್ತೆ. ಮತ್ತು ನೀವು ಇಲ್ಲಿ ರೈಲ್ವೆ ಸ್ಟೇಷನಿಂದ ಬಂದು ಹೋಗ್ತೀವಿ ಅಂದರೆ ಮತ್ತೆ 12 ಕಿಲೋಮೀಟ್ರ್ ವಾಕ್ ಮಾಡ್ಕೋಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಇಳ್ಕೊಳ್ಳಿ. ಇಷ್ಟು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ. ಯಾಕಂದರೆ ನಾನು ಪೇಪರಲ್ಲೋ ನ್ಯೂಸಲ್ಲಿ ನೋಡಿದ್ದೆ. ಬಟ್ ಅದಕ್ಕೋಸ್ಕರ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರು, ಅವ್ರನ್ನೂ ವಿಚಾರಿಸಿದೆ. ಅವರು ನನಗೆ ಸ್ವಲ್ಪ ಮಾಹಿತಿ ಕೊಟ್ಟರು, ಹಿಂಗೆಲ್ಲ ಇತ್ತು ಹಂಗೆಲ್ಲ ಅಂತ. ಅದಕ್ಕೋಸ್ಕರ ನಾನು ಏನು ಕೇಳಿದಪ್ಪ ಅಂದರೆ, ಜನವರಿ 29ಕ್ಕೆ ಕಾಲು ತುಳಿತೈತಲ್ಲ, ಅದಕ್ಕೋಸ್ಕರ ಈ ಥರ ನಿಮ್ಮ ಪರಿಸ್ಥಿತಿ ಯಾರಿಗೆ ಬರಬಾರ್ದು. ಯಾಕಂದರೆ ಅಲ್ಲಿ ಅಷ್ಟೊಂದು ಹೋಗಿರ್ತಾರೆ, ಹಂಗೆಲ್ಲ ಆಗಿರುತ್ತೆ ಅಂದಮೇಲೆ ನಮಗೂ ಬೇಜಾರು ಅನ್ನಿಸುತ್ತೆ. ಪರವಾಗಿಲ್ಲ, ಬೇಜಾರು ಅನ್ನಿಸ್ತು, ಏನು ಮಾಡೋಕ್ಕೆ. ಬಟ್ ಆ ಟೈಮ್ ಹಂಗಿತ್ತು. ಅದಕ್ಕೋಸ್ಕರ ನಾವು ಏನೋ ಹೋಗ್ಬೇಕಂದ್ರೆ ಅದನ್ನ ತಿಳ್ಕೊಬೇಕು. ಫಸ್ಟು ಹೋಗ್ತಿದ್ದ ಮೇಲೆ ಅಲ್ಲೆಲ್ಲ ಅಷ್ಟೊಂದು ಜನ ಸೇರ್ತಾರೆ. ಈಗ ನಾವು ಹೋಗ್ತೀವಿ ಅಂದಮೇಲೆ ಅದು ತುಂಬ ಜನ ಐತಿ, ಅಲ್ಲಿ ಓಡಾಡೋಕೆ ಆಗ್ತಾಯಿಲ್ಲಪ್ಪ ಅಂದರೆ ಸರ್ಕಂಡು ನಿಂತ್ಕೊಳ್ಳೋಣ. ಸ್ವಲ್ಪ ತಾಳ್ಮೆಯಿಂದ ಕಾಯೋಣ, 1 ತಾಸು 2 ತಾಸು ಒಂದೇ ಕಾದ್ಬಿಟ್ಟು ನೆಕ್ಸ್ಟ್ ಡೇ ಹೋಗೋಣ. ಏನು ಅದನ್ನ ಆಗಲ್ಲ. ಅದಕ್ಕೋಸ್ಕರ ಈಗ ಅವಸರದ ನಾವು ಹೋಗಲೇಬೇಕಂತ ಹೋಗಿ ಆ ಥರ ಪಡೋದು ಬೇಡಲ್ಲ. ಅದಕ್ಕೋಸ್ಕರ ನಿಧಾನಾಗಿ ಅಷ್ಟೊಂದು ಈಗ 1,500-2,000 ಕಿಲೋಮೀಟ್ರಿಂದ ನಾವು ಹೋಗಿರ್ತೀವಿ ಅಂದಮೇಲೆ
2 ದಿನ ನಾವಿಲ್ಲೇ ಕರ್ನಾಟಕದ ಬೆಂಗಳೂರಿಂದ ಹೋಗ್ತಿದ್ದೀವಪ್ಪ ಅಂದಮೇಲೆ 30 ತಾಸು 39 ತಾಸು ಜರ್ನಿ ಇದೆ. ಆ ಜರ್ನಿ ಎಲ್ಲ ನಾವು ಕ್ರಾಸ್ ಮಾಡಿಬಿಟ್ಟು ಹೋಗಿರ್ತೀವಿ ಅಂದಮೇಲೆ ತಾಳ್ಮೆಯಿಂದ ನಿಧಾನಕ್ಕೆ ನಮ್ಮ ಸಂಗಮದ ಸ್ಥಾನ ಮುಟ್ಕೊಂಬರೋಣ. ಇಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ ನೀನು ಏನಾರು ಮಾಹಿತಿ ಸಿಕ್ತು ಅಂದರೆ ನಾನು ಇದೇ ಥರ ತಿಳಿಸ್ತೀನಿ. ಯಾರ್ಯಾರು ಹೋಗ್ತಾಯಿದ್ದೀರೋ ಎಲ್ರಿಗೂ ಆಲ್ ದ ಬೆಸ್ಟು, ಒಳ್ಳೆಯದಾಗಲಿ, ಹ್ಯಾಪಿ ಜರ್ನಿ.